Hello, good morning to all of you. I am Professor and Dr. P. Surendra Padya. Today, I would like to tell about Mesha Rashi, how it will be for 2024. ಯಾವುದಕ್ಕೂ ನೀವು ಹೊಸ ವರ್ಷದ ಕುಂಡಲಿಯನ್ನು ನಾನು ಇಲ್ಲಿ ಕಾಣಿಸಿದಾಗೆ ಜಗನ್ನಾಥ್ ಹೋರಾದಲ್ಲಿ ಹಾಕಿ ಅದು 102 MB ಫ್ರೀ ಡೌನ್ಲೋಡ್ PVR ನರಸಿಂಹರಾವ್ ಅವರ ಕರ್ತು. ಓಕೆ, ಬೆಳಿಗ್ಗೆ ಸನ್ರೈಸ್ 6:44:55 ನಾನು ಹಾಕಿದ್ದೇನೆ. ಸೂರ್ಯಾಸ್ತ 17:59:56, ಆಲ್ಮೋಸ್ಟ್ 6 ಗಂಟೆ. ಓಕೆ, ಸೊ ಅಯನಾಂಶ 24:10:29.75. ಇದೆಲ್ಲ ಬೇಕಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಜನವರಿ 1, 2024ಕ್ಕೆ ನಾನು ಹಾಕಿದ್ದೇನೆ. ಓಕೆ, ಸೊ ಹೇಗೆ ಇರುತ್ತೆ ಅಂತ ಹೇಳಿದರೆ ನೋಡಿ, ಮೊದಲು ನೀವು ಈ ಒಂದು ರಾಶಿ ಕುಂಡಲಿಯನ್ನು ವೀಕ್ಷಿಸಿ. ಗುರು ಮೇ 1ನೇ ತಾರೀಕು ವೃಷಭಕ್ಕೆ ಹೋಗ್ತಾನೆ. ವೃಷಭ ರಾಶಿಯವರಿಗೆ ಜನ್ಮ, ಆದರೆ ಮೇಷರಾಶಿಯವರಿಗೆ 2ನೇ ಮನೆ. ಬೃಹಸ್ಪತಿ ವೃಷಭದಲ್ಲಿದ್ದು 3 ದಿಕ್ಕುಗಳ ದೃಷ್ಟಿ ಹಾರಿಸ್ತಾನೆ. ಒಂದು 5ನೇ ಮನೆ, ಇನ್ನೊಂದು ನೇರ 7ನೇ ಮನೆ, ಮತ್ತೊಂದು ವಕ್ರಿ 9ನೇ ಮನೆ. ಸೊ ಇಲ್ಲಿ ಏನಾಯಿತು, ವೃಷಭದಿಂದ ಈಗ ಮೇಷಕ್ಕೆ ಬರುವಾಗ ಅದು ನೋಡಿ, ಇದು ಇಲ್ಲಿಗೆ ಹೋಯಿತು. ಮೇಷದಿಂದ ಸಿಂಹಕ್ಕೆ ಬಂತು. ನೇರ ದೃಷ್ಟಿ ಮೇಷದಿಂದ ತುಲಾಗೆ ಹೋಯಿತು. ಆಮೇಲೆ ಈ ಒಂದು ಮೇಷದಿಂದ ವೃಷಭನ ಮಕರ ಇದ್ದಿತ್ತು, ಈಗ ಧನುರಿಗೆ ಬಂತು. ಇದಾಯ್ತಾ? ಸೊ ಏನಾಯ್ತು, ಇಲ್ಲಿ ಬೃಹಸ್ಪತಿ ಇದ್ದ ಪಕ್ಷದಲ್ಲಿ ಅಂದರೆ ಅಪ್ ಟು ಮೇ 1 ಮೇ 1 ಚೇಂಜ್ ಆಗ್ತದೆ. ಸೊ 30th ಏಪ್ರಿಲ್ ಇಟ್ಕೊಂಡ್ರೆ 30th ಏಪ್ರಿಲ್ ಪೊಸಿಷನ್ ಈ ರೀತಿ ಇರುತ್ತೆ. ಗುರು ಮೇಷದಲ್ಲಿದ್ದು ಸಿಂಹರಾಶಿಯನ್ನು ನೋಡ್ತಾನೆ, ತುಲಾರಾಶಿಯನ್ನು ನೋಡ್ತಾನೆ, ಧನುರಾಶಿಯನ್ನು ನೋಡ್ತಾನೆ. ಅದೇ ಶನಿ ಏನು ಮಾಡ್ತಾನೆ, ಶನಿ ಕುಂಭದಲ್ಲಿ 17 ಜನವರಿ 2023ರಿಂದ ಕುಂಭಕ್ಕೆ ಬಂದಿದ್ದಾನೆ. ಅವನು 3ನೇ ದೃಷ್ಟಿಯಿಂದ ಮೇಷವನ್ನೇ ನೋಡ್ತಾ ಇದ್ದಾನೆ, ನೇರ ದೃಷ್ಟಿಯಿಂದ ಸಿಂಹರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗೆ ತನ್ನ ದಶಮ ದೃಷ್ಟಿಯಿಂದ ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾನೆ. ಸೊ ಈಗ ನೀವು ಮೇಷದವರಿಗೆ ಹೇಗೆ ಪ್ರಿಡಿಕ್ಷನ್ ಕೊಡ್ತೀರಾ ನೋಡಿ. ಮೇಷದಲ್ಲಿ ಸೂರ್ಯ ಮತ್ತು ಶುಕ್ರ ಇದ್ದಾರೆ. ಸೂರ್ಯ ಯಾವಾಗಲೂ 1 ತಿಂಗಳಿರ್ತ ಅಂತ ತಿಳ್ಕೊಳ್ಳಿ. ಪ್ರತಿ ತಿಂಗಳು ಸೂರ್ಯ ಸಂಕ್ರಾಂತಿ ಎಂದು ಅವನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹಾರ್ತಾನೆ. ಓಕೆ, ಸೊ ಮೇಷರಾಶಿಯವರಿಗೆ ಗುರುವನ್ನು ತೆಗೆದುಕೊಂಡ್ರೆ ಗುರು 2ನೇ ಮನೆ, ಮೇ 1ರ ನಂತರ ಅಲ್ಲಿವರೆಗೆ ಜನ್ಮಾತ್ ಗುರು ಅಂತ ಹೇಳ್ಬೋದು. ಗುರು ಜನ್ಮ ರಾಶಿಯಲ್ಲಿದ್ದರೆ ಒಳ್ಳೆಯ ಮಾತು, ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಮಂತ್ರೋಚ್ಚಾರಣೆ, ದೇವರ ನಾಮ, ಆಮೇಲೆ ಕೆಲವಾರು ಒಳ್ಳೆಯ ಹವನ ಹೋಮಗಳನ್ನು ನಡೆಸ್ತಾ ಇರ್ತಾನೆ. ಮಾತು ಸೋಬರಾಗಿರ್ತದೆ, ತೂಕವಿರ್ತದೆ. ಕೆಲವರು ಒಟ್ಟು ಮಾತನಾಡ್ತಾರೆ, ಯಾರು ಏನು ಅಂತ ನೋಡದೇನೆ ಮಾತನಾಡ್ತಾರೆ. ಇಲ್ಲಿ ತೂಕಬದ್ಧ ಮಾತು. ಗುರು ಅಲ್ಲ, ಬೃಹಸ್ಪತಿ ಅಂದರೆ ಹಾಗೆ, ಅವನು ತೂಕ ಇದ್ದವನೇ. ಸೊ ಮಾತು ಕೂಡ ತೂಕ ಇರ್ತದೆ. ಬೃಹಸ್ಪತಿ 5ನೇ ದೃಷ್ಟಿ ಸಿಂಹರಾಶಿ ಅಂದರೆ ಕಾಲಪುರುಷನ 5ನೇ ರಾಶಿ. ಮೇಷರಾಶಿಗೆ ಹೇಳೋದು ಭಾಳ ಸುಲಭ. ಅಲ್ಲಿ ಕಾಲಪುರುಷಂದು ಬೇರೆ ಮನೆಯೇ ಇಲ್ಲ. ಕಾಲಪುರುಷನ 5ನೇ ಮನೆ ಅಂದರೆ ಸಿಂಹರಾಶಿ. 5ನೇ ಮನೆ ಕ್ರಿಯೇಟಿವ್ ಮನೆ, 5ನೇ ಮನೆ ಮಕ್ಕಳ ಮನೆ, 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದ ಮನೆ, 5ನೇ ಮನೆ ಹೈಯರ್ ಎಜುಕೇಷನ್ ಮನೆ. ಸೊ ಇದೆಲ್ಲ ನಿಮಗೆ ಮೇಷರಾಶಿಯವರಿಗೆ ಒಳ್ಳೆದಿರ್ತದೆ, ಯಾಕಂದರೆ ಸೂರ್ಯನೇ ಬಂದಿದ್ದಾನೆ. ಆಮೇಲೆ ನೇರ ದೃಷ್ಟಿ ತುಲಾರಾಶಿ. ತುಲಾರಾಶಿ ಆ್ಯಕ್ಚುಲಿ ನ್ಯಾಚುರಲ್ ಸ್ಪೌಸ್ ಹೌಸ್. ಅದನ್ನು ಗುರುವಿನ ದೃಷ್ಟಿ
ಸ್ಪೌಸ್ ಮೇಲೆ ಬೀಳೋದ್ರಿಂದ ಸ್ಪೌಸ್ ಕೂಡ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರ್ತಾರೆ. ಓಕೆ, ಗುರು ಅಲ್ವಾ, ತೂಕ ಇರುವಂಥ ಮಾತು, ತೂಕ ಇರುವಂಥ ನಡಿಗೆ, ತೂಕ ಇರುವಂಥ ರೀತಿ ನಿಯಮಗಳು, ಆಧ್ಯಾತ್ಮಿಕತೆ ಜಾಸ್ತಿ ಇರ್ತದೆ, ಹೋಲಿಸ್ಟಿಕ್ ಅಪ್ರೋಚ್. ಅದೇ ಗುರು 9ನೇ ದೃಷ್ಟಿಯಿಂದ ಧನುರಾಶಿ ನೋಡ್ತಾ ಇರ್ತಾನೆ. ಧನುರಾಶಿ 9ನೇ ಮನೆ ಭಾಗ್ಯದ ಮನೆ, ತಂದೆಯಿಂದಾಗಿ ಭಾಗ್ಯ. ಯಾಕಂದರೆ 9ನೇ ಮನೆ ಗುರುವಿನ ಮನೆ ಆಲ್ಸೋ, 9ನೇ ಮನೆ ತಂದೆ ಮನೆ ಆಲ್ಸೋ, 9ನೇ ಮನೆ ಫಾರಿನ್ ಎಜುಕೇಷನ್ ಆಲ್ಸೋ, ಫಾರಿನ್ ಡಿಸ್ಟೆಂಟ್ ಟ್ರಾವೆಲ್ಸ್ ಮನೆ. ಫಾರಿನ್ ಎಜುಕೇಷನ್ ಅನ್ನೋದಕ್ಕಿಂತ ಡಿಸ್ಟೆನ್ಸ್ ಟ್ರಾವೆಲ್ಸ್. ಇನ್ನು ಶನಿ ಮೇಷವನ್ನು ನೋಡೋದ್ರಿಂದ, ಮೇಷದಲ್ಲಿ ಶನಿ ನೀಚ, ಆದರೆ ಕುಂಭದಲ್ಲಿ ಮೂಲ ತ್ರಿಕೋಣದಲ್ಲಿದ್ದಾನೆ. ಸೊ ಅದರಿಂದ ಶನಿ ದೃಷ್ಟಿ ಒಳ್ಳೆ ಕೆಟ್ಟದು, ಶನಿ ಇರುವ ಮನೆಯನ್ನು ಒಳ್ಳೆ ಮಾಡ್ತಾನೆ. ಅಂದರೆ ಮೇಷರಾಶಿಯವರಿಗೆ ಶನಿ ಲಾಭದಲ್ಲಿದ್ದ. ಸೊ ಅಪ್ ಟು 2025 ಜೂನ್ವರೆಗೆ ಮೇಷರಾಶಿಯವರಿಗೆ ಲಾಭವೋ ಲಾಭ. ಯಾವುದರಿಂದ? ತಮ್ಮ ವೃತ್ತಿಯಿಂದ. ಯಾಕಂದರೆ ಶನಿ ಕರ್ಮಾಧಿಪತಿ, ಪ್ರಥಮ ಕರ್ಮಾಧಿಪತಿ ಶನಿ, ಆಮೇಲೆ ಗುರು, ಆಮೇಲೆ ಬುಧ, ಆಮೇಲೆ ಯಾರು? ಸೂರ್ಯನು ಬರ್ತಾನೆ. ಸೂರ್ಯ ಇಲ್ಲಿ ಎಕ್ಸಾಲ್ಟೆಡ್. ಓಕೆ, ಆದರೆ ಒಂದೇ ತಿಂಗಳು, ನೆನ್ಪಿಟ್ಕೊಳ್ಳಿ. ಆದರೆ ಇಲ್ಲಿ ಶನಿಯ ದೃಷ್ಟಿ ಸಿಂಹರಾಶಿ ಮೇಲೆ ಬೀಳುತ್ತೆ. ಗುರು ದೃಷ್ಟಿ ಬಿದ್ದರೆ ಏನು? ಗುರು ಕೊಡು ಅಂತಾನೆ, ಶನಿ ಕೊಡಬೇಡ ಅಂತಾನೆ, ಲೇಟ್ ಮಾಡು ಅಂತ. ಅದೇ ರೀತಿ ಶನಿಯ ದೃಷ್ಟಿ, ನೇರ ದೃಷ್ಟಿ ವೃಶ್ಚಿಕದ ಮೇಲೆ ಇರ್ತದೆ, ಅಷ್ಟಮ ಸ್ಥಾನ, ಹರ್ಡಲ್ಸ್. ಸೊ ಶನಿ ಅನಗತ್ಯ ತಡೆಗಳನ್ನು ತಂದು ಹಾಕ್ತಾನೆ. ಅದೇ ಶನಿಯ ದೃಷ್ಟಿ, ಅದು ದಶಮ ದೃಷ್ಟಿನ ಹೇಳಿದ್ದು. ನೇರ ದೃಷ್ಟಿ ಇಲ್ಲಿ ಆಯಿತು, 3ನೇ ದೃಷ್ಟಿ ಮೇಷ ಆಯಿತು. ಸಿಂಹರಾಶಿ ನೇರ ದೃಷ್ಟಿ ಅಂದರೆ ಮಕ್ಕಳು ತುಂಟಕೋರರು, ಲೇಟ್ ಲತೀಫ್ ಅಂತಾರಲ್ಲ, ನಿದ್ದೆ ಮಾಡ್ತಾ ಇರ್ತಾರೆ, ನಿಧಾನವಾಗಿ ಸ್ಪಂದಿಸ್ತಾರೆ. ಸೊ ಕರೆದಷ್ಟು 5 ಸರಿ ಕರೆದ್ರೆ 1 ಸರಿ ರೆಸ್ಪಾನ್ಸ್ ಕೊಡ್ತಾರೆ. ಕೆಲವರ ಬರ್ತೆ ಆಗಿರುತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಇನ್ನು ರಾಹು ಮೀನದಲ್ಲಿದ್ದಾನೆ. ಮೊನ್ನೆ ತಾನೇ ಬಂದದ್ದು, ಅಕ್ಟೋಬರ್ದಲ್ಲಿ 18 ತಿಂಗಳಲ್ಲಿ ಇರ್ತಾನೆ ಮೀನರಾಶಿಯಲ್ಲಿ. ಸೊ ಮೇಷರಾಶಿಯವರಿಗೆ 12ನೇ ಮನೆ, ರಾಹು 12ನೇ ಮನೆಯಲ್ಲಿದ್ದರೆ ನಿದ್ದೆ ಕೆಟ್ಟೀತು. ಆದರೆ ಫಾರಿನ್ ಟೂರ್ ಚಾನ್ಸ್ ಇದೆ, ಫಾರಿನ್ ಕನೆಕ್ಷನ್ ಚಾನ್ಸ್ ಇದೆ. 12ನೇ ಮನೆ ರಾಹು ಫಾರಿನ್ ಟೂರ್ ಮಾಡಿಸ್ತಾನೆ. ರಾವಿನ ಪಂಚಮ ದೃಷ್ಟಿ ವೃಶ್ಚಿಕದ ಮೇಲೆ, ಅಂದರೆ ಶನಿಯ ದೃಷ್ಟಿ ಎಲ್ಲಿತ್ತೋ ಅದೇ. ಸೊ ಮೇಷರಾಶಿಯವರಿಗೆ ಅದು ಅಷ್ಟಮ ಸ್ಥಾನ. ಸೊ ರಾಹು ಶನಿಯ ದೃಷ್ಟಿ ಅಷ್ಟಮ ಸ್ಥಾನದ ಮೇಲೆ ಬೀಳೋದ್ರಿಂದ ಅಲ್ಲಿ ಅಕ್ಕಲ್ಟ್ ಮನೆ, ಅದು ನಿಧನದ ಮನೆ, ಸ್ವಲ್ಪ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಸೊ ರಾವಿನ ಪಂಚಮ ದೃಷ್ಟಿಯಲ್ಲಿ ಹೋಯಿತು, ರಾವಿನ ಪಂಚಮ ದೃಷ್ಟಿ ಪಂಚಮ ಸ್ಥಾನಕ್ಕೆ ಹೋಯಿತು ಅಲ್ವಾ? ಇಲ್ಲ, ರಾವು ಸೀದಾ 5, 7, 8 ಹೌದು. ಬಟ್ 9 ಲಗ್ನದ ಮೇಲೆ, ಲಗ್ನ ಅಲ್ಲ ಇಲ್ಲಿ, ಸಾರಿ. ಓಕೆ, ನಾನು ಮೇಷದ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಲಗ್ನ ಇರ್ಬೋದು, ಕಟಕ ಲಗ್ನ ಇರ್ಬೋದು. ಸೊ ಅದರಿಂದ 9ನೇ ದೃಷ್ಟಿ, ಯಾಕಂದರೆ ರಾಹು ಉಲ್ಟಾ ನಡೀತಾ ಇರೋದು, ಉಲ್ಟಾ ಹೋಗೋದ್ರಿಂದ ರಾಹುವಿಗೆ ತಲೆ ಇಲ್ಲ, ತಲೆ ಇದೆ ಆದರೆ ದೇಹವಿಲ್ಲ. ಅದಕ್ಕೆ ಕೆಲವರು ಊಟ ಮಾಡೋ ಏನೋ ರಾಹು ಹಿಡಿದತ್ತೇನೋ ಅಂತ ಹೇಳ್ತಾರೆ. ಯಾಕಂದರೆ ರಾಹು ಹೊಟ್ಟೆ ಇಲ್ಲದ ಕಾರಣ ಎಷ್ಟು ಹಾಕಿದರೂ ಅದು ಕೆಳಗೆ ಹೋಗ್ತಾ ಇರ್ತದೆ ಅಂತ. ಆಯಿತಾ? ಸೊ ಇದು ನೀವು ಇದಿಷ್ಟು ಹೇಳಿದರೆ ವಾರ್ಷಿಕ ಭವಿಷ್ಯ ನಿಮಗೆ ಬಂದ ಹಾಗೆ. ಆದರೆ ಪರಿಹಾರವೇನು ಅಂತ ಕೇಳಿದರೆ, ಇಲ್ಲಿ ನಾನು ಮಂತ್ರವನ್ನು ಇಲ್ಲಿ ನೋಡಿ, ಮೇಷರಾಶಿಯವರಿಗೆ ವಿಷ್ಣು ಸಹಸ್ರನಾಮ, ಯಾಕಂದರೆ ಅದು ಕುಜನ ಮನೆ. ಕುಜ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ ಎಲ್ಲ ಆಗ್ತದೆ. ಸೊ ಅಯ್ಯಪ್ಪ ಸ್ವಾಮಿ ವಿಸಿಟ್ ಮಾಡಿದರೂ ಆಗ್ತದೆ, ಭಾಳ ಒಳ್ಳೆಯದು. ನಾನು 1999 ಅಯ್ಯಪ್ಪ ಸ್ವಾಮಿಗೆ 45 ಜನರ ಒಡನೆ ಹೋಗಿ ಬಂದಿದ್ದೇನೆ. ಅದು ಕರೆಕ್ಟ್ ನನಗೆ 7.5 ಹಿಡಿದಂಥ ಸಮಯವೂ ಇರ್ಬೋದು.
1999. ನಾನು 1 ಮಿನಿಟ್ ನೋಡ್ತೇನೆ ಯಾವ ದಶಾ ನಡೀತಿತ್ತು. ಓಕೆ, ಸೊ ಸುರೇಂದ್ರ ಉಪಾಧ್ಯ ದಶಾ ಸಿಸ್ಟಮ್ 99. ನೋಡಿ, ಶನಿ ದಶನೇ ಹಿಡಿದಿದೆ ಅವಾಗ. ನೋಡಿ, 99 ಫೆಬ್ರವರಿಗೆ ಶನಿ ದಶ ಹಿಡಿದಿತ್ತು. ಅದೇ ಪೀರಿಯಡಲ್ಲಿ ಮೋಸ್ಟ್ಲಿ ನಾನು ಡಿಸೆಂಬರ್ ಜನವರಿಯಾಗಿ ಹೊರಟದ್ದು. ಐದರ್ ಅದಕ್ಕಿಂತ ಮುಂಚೆ 98 ಎಂಡ್. ಸೊ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದಿದ್ದೇನೆ. ಸೊ ಆದ್ದರಿಂದ ಶನಿ ನನಗೆ ಯೋಗಕಾರಕ ಆದ್ದರಿಂದ ನಮ್ಮ ಮಿಥುನ ಲಗ್ನ. ಸೊ ಅಯ್ಯಪ್ಪ ಸ್ವಾಮಿ ಭೇಟಿ ಆಟೋಮೆಟಿಕ್ ದೇವರೇ ಕರ್ಸ್ಕೊಂಡದ್ದು ಅಂತೇಳಿ ಹೇಳ್ಬೋದು. ಒಬ್ಬ ರಾಜಾಮಣಿ ಅಯ್ಯರ್ ಜೊತೆಗೆ ನಾನು ಹೋಗಿದ್ದೆ. ಅವನು ಗುರುಸ್ವಾಮಿ. ನೋಡಿ ಅದು ಹೇಗೆ ಪರ್ಫೆಕ್ಟ್ ಆಗಿದೆ ನೋಡಿ. 99 ಫೆಬ್ರವರಿ 20ನೇ ತಾರೀಕು 19 ವರ್ಷಗಳ ಕಾಲ ಶನಿ ದಶೆ. 2018 ಫೆಬ್ರವರಿವರೆಗೆ ಇದು. ಅಂದರೆ ಶನಿ ದಶೆಯಲ್ಲೇ ನನಗೆ ನಿವೃತ್ತಿ, ರಿಟೈರ್ಮೆಂಟ್. ಓಕೆ, 2012ರಲ್ಲಿ ನೋಡಿ ಅಕ್ಟೋಬರ್ ಕರೆಕ್ಟ್ ಶನಿ ಕುಜ. ಶನಿ 4ನೇ ಮನೆ, ಕುಜ ಶನಿಯಿಂದ 4ನೇ ಮನೆ. ಸೊ ನಿವೃತ್ತಿ ನಾನು ಅನೌನ್ಸ್ ಮಾಡಿಕೊಂಡೆ. ಅನೌನ್ಸ್ ಅಲ್ಲ, ಅದು ಮಾಮೂಲಿ ರಿಟೈರ್ಮೆಂಟ್. ಅಂದರೆ ಆವಾಗ ಶನಿ ದಶ ರಾಹು ಭುಕ್ತಿ ಬಂತು. ಶನಿ ದಶ ರಾಹು ಭುಕ್ತಿಯಲ್ಲಿ ರಿಟೈರ್ಮೆಂಟ್ ಅಂತ. ರಾಹು ಅಷ್ಟಮ ಸ್ಥಾನ, ಶನಿ 4ನೇ ಮನೆ. ಓಕೆ, ಸೊ 99 ಟ್ರಾನ್ಸಿಟ್ ಕೊಂಡಲ್ಲಿ ಹಾಕಿ ನೋಡ್ತೇನೆ. ಜನವರಿ 1, 1999 ಟ್ರಾನ್ಸಿಟ್ ಕೊಂಡಲ್ಲಿ. ಆವಾಗ ಶನಿ ಮೇಷದಲ್ಲಿದ್ದಾನೆ. ಓಕೆ, 99 ನಾನು ಹೋಗುವಾಗ ಮೇಷ ಅಂದರೆ ನಾನು ವೃಷಭರಾಶಿ ನೋಡಿ, ಕರೆಕ್ಟ್ 7.5 ಸ್ಟಾರ್ಟಿಂಗ್. ಓಕೆ, ಸೊ ಹೇಗೆ ಬಂತು ನೋಡಿ ಅದು. ಓಕೆ, ಬ್ಯಾಕ್ ಟು ಪೆವಿಲಿಯನ್. ಸೊ ನೀವೇನು ಮಾಡಬೇಕಾಗತ್ತಂದರೆ ಮಂತ್ರವನ್ನು ಏನು ಜಪಿಸಬೇಕಾಗತ್ತೆ ಇದು. ಸೊ ವಿಷ್ಣು ಸಹಸ್ರನಾಮವನ್ನು ಕೇಳಿ ಇಲ್ಲ ಹೇಳಿ, ಇಲ್ಲ ಕಾರ್ತಿಕೇಯ, ಸುಬ್ರಹ್ಮಣ್ಯ ಇವನ ದರ್ಶನ ಮಾಡಿ, ಒಳ್ಳೆಯದಾಗ್ತದೆ. ಓಕೆ, ಸೊ ಇದಿಷ್ಟು ಮೇಷರಾಶಿಯವರಿಗೆ ನಾನು ಹೇಳುವ 2024 ವರ್ಷ ಭವಿಷ್ಯ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.